ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸುವಿನ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಮತ್ತೊಂದು ಬಾರಿ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ಕರ್ತನು ಕೊಟ್ಟಂಥ ಒಂದು ಮಹಾ ಕೃಪೆಗಾಗಿ, ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿದ್ದೇನೆ. ಹಾಗೆ ಈ ದಿನದಲ್ಲಿ ನಾವು ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ. ದೇವರು ವಾಕ್ಯದ ಮೂಲಕ ನಮಗೆ ಏನು ಪ್ರೋತ್ಸಾಹ ಪಡಿಸ್ತಾರೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಕೀರ್ತನೆಗಳ ಪುಸ್ತಕ 54ನೇ ಅಧ್ಯಾಯ 4ನೇ ವಚನ ಈ ರೀತಿಯಾಗಿ ಹೇಳುವುದನ್ನು ನೋಡ್ತೇವೆ. ಇಗೋ, ದೇವರೇ ನನಗೆ ಸಹಾಯಕನು, ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ ಅನೇಕ ಬಾರಿ ನಾವು ಈ ಲೋಕದಲ್ಲಿರುವಾಗ ಮನುಷ್ಯರಾದಂಥ ನಾವು ಅನೇಕ ಸಹಾಯಗಳನ್ನು ನಾವು ಬಯಸುವಂಥವರಾಗಿರ್ತೀವಿ. ಪ್ರಿಯರೇ, ಕೆಲವೊಮ್ಮೆ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಾಗಿರ್ಬೋದು, ಸಂದಿಗ್ಧ ಪರಿಸ್ಥಿತಿಗಳಲ್ಲಾಗಿರ್ಬೋದು, ಅನೇಕ ರೀತಿಯ ವೇಳೆಗಳಲ್ಲಿ ನಮಗೆ ಏನು ಮಾಡಬೇಕೆಂಬುದಾಗಿ ತೋಚದೇ ಇರುವಂಥ ಸಂದರ್ಭದಲ್ಲಿ ನಾವು ದೇವರನ್ನೇ ಸಹಾಯಕನನ್ನಾಗಿ ನಾವು ಕೇಳಿಕೊಳ್ಳುವುದು, ದೇವರ ಸಹಾಯವನ್ನೇ ಕೇಳಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿದೆ. ಪ್ರಿಯರೇ, ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಅನೇಕ ವೇಳೆಗಳಲ್ಲಿ ದೇವರಲ್ಲಿ ಭರವಸೆ ಬಿಟ್ಟಾಗ ನಮಗೆ ಸಹಾಯ ಉಂಟಾಯಿತು ಎಂಬುದಾಗಿ ನಾವು ವಾಕ್ಯಗಳನ್ನು ಅನೇಕ ಬಾರಿ ನಾವು ನೋಡಿದ್ದೇವೆ, ಧ್ಯಾನಿಸಿದ್ದೇವೆ. ಅಷ್ಟು ಮಾತ್ರವಲ್ಲ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಕರ್ತನ ಆತ್ಮನು, ದೇವದೂತರು, ಸ್ವತಃ ದೇವರೇ ಸಹಾಯ ಮಾಡಿರುವಂಥದ್ದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ದೇವರನ್ನೇ ನಾವು ಯಾಕೆ ಆತುಕೊಳ್ಳಬೇಕು, ದೇವರಿಂದಲೇ ಯಾಕೆ ಸಹಾಯ ಪಡೆದುಕೊಳ್ಳಬೇಕೆಂಬುದಾಗಿ ನಾವು ನೋಡೋದಾದರೆ, ದೇವರಿಂದ ಆ ಸಹಾಯವನ್ನು ಆತುಕೊಳ್ಳುವಾಗ ಅದು ನಿಶ್ಚಯವಾಗಿ ನಮಗೆ ಸಹಾಯ ದೊರಕುವಂಥದ್ದಾಗಿದೆ. ನಮಗೆ ನಿರಾಶೆ ಪಡಿಸುವುದಿಲ್ಲ, ನಮಗೆ ದಿಗ್ಭ್ರಮೆ ಉಂಟಾಗುವುದಿಲ್ಲ, ನಮಗೆ ಹೆದರಿಕೆ ಕಳವಳ ಉಂಟಾಗುವುದಿಲ್ಲ. ಯಾವಾಗ ನಾವು ದೇವರನ್ನು ಆತುಕೊಳ್ಳುತ್ತೇವೋ ಅದು ಶ್ರೇಷ್ಠಕರವಾಗಿರ್ತದೆ. ಪ್ರಿಯರೇ, ನಾವು ಲೋಕದಲ್ಲಿ ಅನೇಕರನ್ನು ನೋಡ್ತೀವಿ, ತಮ್ಮ ತೋಳ್ಬಲದಲ್ಲಿ, ಹಣಬಲದಲ್ಲಿ, ನಿರ್ಜೀವ ವಸ್ತುಗಳ ಮುಂದೆ ನಿಂತುಕೊಂಡು ಅವರು ಸಹಾಯವನ್ನು ಕೇಳ್ತಾರೆ. ಆದರೆ ಅವರು ಸಹಾಯ ದೊರಕದೇ ಇದ್ದಾಗ ಕೆಲವರು ಅನೇಕರು ನಾವು ನೋಡ್ತೇವೆ, ಮನುಷ್ಯನಿಗೆ ಸರಳವಾಗಿ ತೋರುವ ಒಂದು ಮಾರ್ಗ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗ. ಆ ಮರಣ ನರಕಕ್ಕೆ ನಡೆಸುವಂಥ ಒಂದು ಏನಾಗಿದೆ, ಕ್ರಿಯೆ ಆಗಿದೆ. ಪ್ರಿಯರೇ, ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ, ನಾವು ಪ್ರತಿಯೊಂದು ಸಮಯದಲ್ಲಿಯೂ, ಪ್ರತಿಯೊಂದು ವೇಳೆಗಳಲ್ಲಿಯೂ ನಾವು ದೇವರನ್ನೇ ಸಹಾಯಕನನ್ನಾಗಿ, ದೇವರ ಸಹಾಯವನ್ನು ಎದುರು ನೋಡುವಾಗ ನಿಜವಾಗಲೂ ನಮ್ಮ ಜೀವಿತ ಒಂದು ಶ್ರೇಷ್ಠಕರವಾಗಿ, ಉನ್ನತವಾಗಿ, ಈ ಲೋಕದಲ್ಲಿ ಜಯಕರವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಅಂದರೆ ದೇವರ ಸಹಾಯ ನಾವು ಆತುಕೊಳ್ಳುವಾಗ ಅನೇಕ ಕಷ್ಟ ಪರಿಸ್ಥಿತಿಗಳಲ್ಲಿ, ಸಂಕಟದ ಪರಿಸ್ಥಿತಿಗಳಲ್ಲಿ, ಹೋರಾಟದ ಪರಿಸ್ಥಿತಿಗಳಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ಅದರಿಂದ ತಪ್ಪಿಸಿಕೊಂಡು ನಾವು ದೇವರ ಕುರಿತಾಗಿ ಸಾಕ್ಷಿ ಹೇಳಲಿಕ್ಕೆ, ದೇವರ ನಾಮವನ್ನು ಮಹಿಮೆಪಡಿಸಲಿಕ್ಕಾಗಿ, ಅಷ್ಟು ಮಾತ್ರವಲ್ಲ ದೇವರ ಒಂದು ಸರ್ವೋತ್ತಮತೆಯನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಆದ್ದರಿಂದ ನಾವು ನೋಡ್ತೀವಿ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, 14ನೇ ಅಧ್ಯಾಯ 15, 16, 17ನೇ ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಹೇಳ್ತಾನೆ, ಆ ಸತ್ಯದ ಆತ್ಮನು ನಿಮ್ಮ ಜೊತೆಯಲ್ಲೇ ಇರ್ತಾನೆ, ನಿಮ್ಮ ಬಳಿಯಲ್ಲೇ ವಾಸ ಮಾಡ್ತಾನೆ, ಆತನು ನಿಮ್ಮೊಳಗಡೆ ಇರುವನು ಎಂಬುದಾಗಿ ಆ ವಚನಗಳಲ್ಲಿ ನೋಡ್ತೇವೆ. ಪ್ರಿಯರೇ, ನಾವು ಹೊಸ ಒಡಂಬಡಿಕೆಯಾದ ಭಕ್ತರಾದಂಥ ನಾವು, ಯೇಸುವಿನ ಶಿಷ್ಯರಾದಂಥ ನಾವುಗಳು ಪ್ರತಿ ಸಮಯದಲ್ಲಿಯೂ ಕೂಡ ನಾವು ಏನು ಮಾಡಬೇಕಂತ ಹೇಳಿದರೆ, ಆ ದೇವರ ಆತ್ಮನನ್ನು ಆತುಕೊಂಡವರಾಗಿ ಮಾತನಾಡುವಾಗ ಆಗಿರ್ಬೋದು, ಪ್ರಯಾಣದಾಗ ಆಗಿರ್ಬೋದು, ಕೆಲಸ ಪ್ರಾರಂಭಿಸುವಾಗ ಆಗಿರ್ಬೋದು, ಪ್ರತಿಯೊಂದು ವೇಳೆಗಳಲ್ಲಿ ನಾವು ದೇವರ ಆತ್ಮನ ಸಹಾಯ ತೆಗೆದುಕೊಂಡು ನಡೆಯುವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಈ ಲೋಕದಲ್ಲಿ ತನ್ನ ಸಾಕ್ಷಿಯನ್ನಾಗಿ, ಒಂದು ಮಾದರಿ ವ್ಯಕ್ತಿಯನ್ನಾಗಿ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, 8ನೇ ಅಧ್ಯಾಯ 14ನೇ ವಚನದಲ್ಲಿ, ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು ಎಂಬುದಾಗಿ. ನೋಡ್ರಿ, ದೇವರ ವಾಕ್ಯ ಮತ್ತು ಪ್ರಾರ್ಥನೆ ನಮ್ಮಲ್ಲಿ
ಯಾವಾಗಲೂ ಸತತವಾಗಿ ನಾವು ಮಾಡುವವರಾಗಿದ್ರೆ ದೇವರ ಆತ್ಮನು ನಮ್ಮ ಸಹಾಯಕನಾಗಿ ಸಕಲ ಮಾರ್ಗಗಳಲ್ಲಿ ಸತ್ಯಕ್ಕೆ ನಡೆಸಿ, ಅಷ್ಟು ಮಾತ್ರವಲ್ಲ ನಮಗೆ ಜಯಕರವಾದ ಜೀವಿತವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ನಮ್ಮ ಸಹಾಯಕ್ಕಾಗಿ ನಾವು ನಮ್ಮ ಶರೀರವನ್ನು ಆತುಕೊಳ್ಳುವುದು ಬೇಡ, ನಮ್ಮ ಆಲೋಚನೆಯನ್ನು ಆತುಕೊಳ್ಳೋದು ಬೇಡ, ಈ ಲೋಕದ ಆಲೋಚನೆಗಳನ್ನು ಆತುಕೊಳ್ಳೋದು ಬೇಡ, ಮನುಷ್ಯರ ಆಲೋಚನೆಗಳನ್ನು, ಮನುಷ್ಯರ ಸಹಾಯಗಳನ್ನು ಆತುಕೊಳ್ಳುವುದು ಬೇಡ. ನಾವು ಆ ಕರ್ತನ ಆತ್ಮನನ್ನೇ, ದೇವರ ಆತ್ಮನನ್ನೇ ನಾವು ಸಹಾಯಕನನ್ನಾಗಿ ಆತುಕೊಳ್ಳೋಣ. ಯಾಕಂದರೆ ಆತನು ನಮ್ಮ ಸಂಗಡ ಇರುವಂತಹ ದೇವರಾಗಿದ್ದಾನೆ, ಇಮ್ಯಾನುವೇಲ್ ಆಗಿದ್ದಾನೆ. ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಅಂದರೆ ಪರಿಶುದ್ಧಾತ್ಮನ ಮೂಲಕವಾಗಿ ಯೇಸು ನಮ್ಮ ಸಂಗಡ ಇರುವಂಥವರಾಗಿದ್ದಾರೆ ಪ್ರಿಯರೇ. ಆದ್ದರಿಂದ ನಮ್ಮ ಯಾವುದೇ ಪರಿಸ್ಥಿತಿಯಲ್ಲಾಗಲಿ, ನಾವು ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಾಗಿರ್ಬೋದು, ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ, ಇವನ್ ಬೈಬಲ್ ಓದುವಾಗಲೂ ಸಹ, ಪ್ರಾರ್ಥನೆ ಮಾಡುವಾಗಲೂ ಸಹ, ಮಾತನಾಡುವಾಗಲೂ ಸಹ, ಹೋಗುವಾಗಲೂ ಬರುವಾಗಲೂ ಪ್ರತಿ ಸಮಯದಲ್ಲೂ ನಾವು ದೇವರ ಆತ್ಮನನ್ನು ನಾವು ಆತುಕೊಳ್ಳುವಾಗ ನಿಶ್ಚಯವಾಗಿ ಆತನು ನಮ್ಮಲ್ಲಿ ಅತಿಶಯ ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂತಹ ದೇವರಾಗಿದ್ದಾನೆ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿ ಮಾಡುವಾಗ ನಾವು ಯಶಸ್ವಿಕರವಾದ ಜಯಕರವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟು ಮಾತ್ರವಲ್ಲ, ನಾವೊಂದು ಅರ್ಥ ಮಾಡಿಕೊಳ್ಳಬೇಕು, ನಮಗೆ ಲೋಕದಲ್ಲಿ ಹೋರಾಟಗಳಿದೆ, ಸಂಕಟಗಳಿದೆ, ಆದರೆ ಜಯ ಕೊಟ್ಟ ದೇವರು ನಮ್ಮ ಸಂಗಡ ಇರುವುದರಿಂದ ಅವುಗಳು ನಮ್ಮನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ನಾವು ಅವುಗಳನ್ನು ಸೋಲಿಸಿ ಜಯವನ್ನು ಸಾಧಿಸಿಕೊಳ್ಳುವರಂತಾಗಿದ್ದೀವಿ. ಆದ್ದರಿಂದ 1 ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ನಾವು ನಮ್ಮನ್ನು ಆತುಕೊಳ್ಳದೆ, ಲೋಕವನ್ನು ಆತುಕೊಳ್ಳದೆ, ಹೆಚ್ಚಿನವನು ಅತಿ ಉನ್ನತನೂ ಆದಂಥ ಆ ಕರ್ತನ ಆತ್ಮವನ್ನು ಆತುಕೊಳ್ಳುವಾಗ ಖಂಡಿತವಾಗಲೂ ದೇವರು ಹೇರಳವಾಗಿ ಆಶೀರ್ವದಿಸ್ತಾನೆ. ಈ ವಾಕ್ಯದ ಮುಖಾಂತರ ದೇವರು ನಿಮಗೆ ಜಯಕರವಾದ ಜೀವಿತವನ್ನು ಕೊಟ್ಟು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ, ಹೌದು ಕರ್ತನೆ, ಪ್ರತಿ ಕ್ಷಣದಲ್ಲೂ ದೇವರೇ, ನಮ್ಮ ಸಹಾಯಕನಾದ ಪರಿಶುದ್ಧಾತ್ಮ ದೇವರೇ, ನಿಮ್ಮನ್ನು ಆತುಕೊಂಡು ಅಪ್ಪ ನಿಮ್ಮಿಂದ ನಾವು ನಡೆಸಲ್ಪಡುವಂತೆ ಸಹಾಯ ಮಾಡು. ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.